ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಿಚನ್ ಕ್ಲೀನ್ ಮಾಡಬೇಕು. ಸುಮ್ಮನೆ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ. ಕಸ ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಸೊ ಕ್ಲೀನಿಂಗ್, ಫುಲ್ಲು ಕ್ಲೀನಿಂಗ್. ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ. ಕೆಲಸ ಬರ್ತಾನೆ ಇರುತ್ತೆ. ಬಿಸಿನೀರು ಗ್ಲಾಸ್ ನೋಡಿ ಕನ್ಫ್ಯೂಸ್ ಆಗಬೇಡಿ. ಬಿಸಿ ನೀರು. ಒಂದು ನಿಮಿಷ ಬಂದೆ. ಮೈಕ್ ಹಾಕಿರಲಿಲ್ಲ, ಸೊ ಅದಕ್ಕಾಗಿ ಒಂದು ನಿಮಿಷ ಹೋಗಿದೆ. ಲೈಟ್ ಹಾಕಿರಲಿಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಹೋಗಿದೆ. ಒಂದ್ಸರಿ ತೋರಿಸ್ತೀನಿ ಹೇಗೆಲ್ಲ ಗಲೀಜಾಗಿದೆ ಅಂತ. ಕಿಚನ್ ಅಡುಗೆ ಮಾಡಿರೋದು. ಆ್ಯಕ್ಚುಲಿ ಚಿಕನ್ ಫ್ರೈ ಮಾಡಿದೆ. ಊಟ ಎಲ್ಲ ಮುಗ್ದಿದೆ. ಇದಿಷ್ಟು ಕ್ಲೀನ್ ಮಾಡಬೇಕೀಗ. ನಿಮ್ಮ ಮನೇಲೆಲ್ಲ ಹಾಗೆ ಕ್ಲೀನ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ನಮ್ಮ ಮನೇಲಿ ಜನ ಜಾಸ್ತಿ, ಕೆಲಸನೂ ಜಾಸ್ತಿ. ಹಾಗಾಗಿ ಕ್ಲೀನಿಂಗು ಕಷ್ಟ, ಅಡುಗೆನೂ ಕಷ್ಟ, ಎಲ್ಲನೂ ಕಷ್ಟ. ಫೈನಲಿ ಕಿಚನ್ ಕ್ಲೀನಿಂಗ್ ಫಿನಿಶ್ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ. ನಮ್ಮ ಮನೆ ಕಿಚನ್ ಅರ್ಧ ಕ್ಲೀನ್ ಮಾಡಿದ್ದೀನಿ. ಫೈನಲಿ ಕಿಚನ್ ಒಂದು ಕ್ಲೀನ್ ಆದರೆ ಮನೇಲೆಲ್ಲ ಕೆಲಸ ಆಗೋದಂಗೆ. ಕಿಚನಲ್ಲಿ ಒಬ್ಬಳೇ ಯಾವಾಗಲೂ ಕಿಚನ್ ಕೆಲಸ ಎಲ್ಲ ನಾನೇ ಮಾಡೋದು. ಸೊ ಒಬ್ಬಳೇ ಯಾವಾಗೂ ಸ್ವಲ್ಪ ಬೇಜಾರು. ಸಾಂಗ್ ಆಡ್ಕೊಂಡು ಏನೋ ಒಂದು ಮಾಡಿಕೊಂಡು ಮಾಡ್ತಾ ಇರ್ತೀನಿ. ನನ್ನ ಫೇವ್ರೆಟ್ ಸಾಂಗ್ ಕೇಳಿಸ್ಕೊತೀರಾ ಅಂತಂದರೆ ಹಾಡ್ತೀನಿ. ಒಂದು ನಿಮಿಷ ಗಂಟಲೆಲ್ಲ ಸರಿ ಮಾಡ್ಕೋತೀನಿ. ಎಲ್ಲ ಗಡಿಯನ್ನು ದಾಟಿ ಬರಲೇನೋ ನಾನು, ನನ್ನಂತೆ ಚೂರು ಇರಲೇನೋ. ಮನಸ್ಸಿನ ಮೋಡ ಕಟ್ಟಿದೆ, ಸುರಿಮಳೆ ಸುರಿವ ಹಾಗಿದೆ. ನೆನೆಯಲು ಮೆಲ್ಲನೆ ನಾ ಸೇರುವೆ ನಿನ್ನನ್ನೇ. ಹೇಳಲು ಹೋದರೆ ಪ್ರೀತಿಯ ಹಂಚಿಕೆ, ಹೇಳದೆ ಹೋದರೆ ಬಾಳಲಿ ಏತಕೆ. ನಾನು ಆ್ಯಕ್ಚುಲಾಗಿ ಸಾಂಗ್ ಎಲ್ಲ ಬರಲ್ಲ, ಸುಮ್ಮನೆ ಹಂಗೆ ಕಿಚನ್ ಸಿಂಗರ ಏನೋ ಫ್ರೀ ಇದ್ದಾಗೆ ಕೇಳ್ತಾ ಇರ್ತೀನಿ. ಹಾಗಾಗಿ ಅಷ್ಟೋ ಇಷ್ಟ ಮೀನ್ಸ್ 1-2% ಬರುತ್ತೆ ಅಷ್ಟೇ. ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು. ಈ ಸಂಡೇ ಬಂದರೆ ಕೆಲಸ ತುಂಬ ಕಷ್ಟ. ಸಂಡೇ ಎಲ್ಲರಿಗೂ ರಜೆ ಇರುತ್ತೆ, ನಮ್ಗೆ ರಜೆನೇ ಇರಲ್ಲ. ಫೈನಲಿ ನಮ್ಮ ಮನೆ ಕಿಚನ್ ಪೂರ್ತಿ ಕ್ಲೀನ್ ಆಗಿದೆ. ಕಾಣ್ತಿದ್ಯಾ ಇಲ್ಲ ಗೊತ್ತಾಗ್ತಲ್ಲ ನನಗೆ.
ಒಂದ್ಸರಿ ಅನಿಸುತ್ತೆ ಮನೆಯೆಲ್ಲ ತೋರಿಸ್ಬೇಕು ಅಂತ ಹೇಳಿ. ಸೊ ನಮ್ಮ ಮನೇಲಿ ಜನ ಜಾಸ್ತಿ ಅಲ್ವಾ, ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಓಡೋಗ್ತಾರೆ. ವಿಡಿಯೋ ಅಂದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ಜಂಪ್ ಆಗೋಗ್ತಾರೆ, ಯಾರೂ ಬರಲ್ಲ ವಿಡಿಯೋಗೆ. ಸೊ ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಇಷ್ಟೆಲ್ಲ ಮಾಡಾದ್ಮೇಲೆ ಒಂದು ಕಾಫಿ ಕುಡಿಬೇಕು, ಫಿಲ್ಟರ್ ಕಾಫಿ. ಏನು ಗೊತ್ತಾ, ಕೆಲಸ ಎಲ್ಲ ಆದಮೇಲೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದ್ರೆ ಎಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ಮರ್ತೇ ಹೋಗುತ್ತೆ. ಆಯಾಸ ಅನ್ನೋದೇ ಇರೋದಿಲ್ಲ ಅಷ್ಟು. ಅಂದರೆ ಬೇರೆಯವ್ರಿಗೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ಆ್ಯಕ್ಚುಲಾಗಿ ಫಿಲ್ಟರ್ ಕಾಫಿ ಕುಡಿದ್ರೆ ಹುಷಾರಿಲ್ಲ ಅಂತಂದ್ರು, ಜ್ವರ ಗಿರ ಬಂದಿದ್ರು ಒಂದ್ಸರಿ ಕುಡಿದ್ರೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಅಷ್ಟು ಒಂಥರ ಅಷ್ಟು ಅಡಿಕ್ಟು ಸ್ವಲ್ಪ ನಾನು. ಅಡಿಕ್ಟ್ ಮೀನ್ಸ್ ದಿನ ಇಡೀ ಅದನ್ನೇ ಇಲ್ಲ, ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮು, ಬೇಕೇ ಬೇಕು ಅಂತಲೂ ಇಲ್ಲ, ಅನ್ಸೋದವಾಗ ಮಾಡ್ಕೋತೀನಿ. ಡೈಲಿ ಮಾಡ್ತೀನಿ ಅಂತಲೂ ಇಲ್ಲ, ಅಭ್ಯಾಸ ಅಂತಲೂ ಇಲ್ಲ. ಸೊ ನನಗೆ ಅನ್ನಿಸ್ದವಾಗ ರಾತ್ರಿ ಆದರೂ ಓಕೆ, 8 ಗಂಟೆ ಊಟ ಆದಮೇಲೆ ಆದರೂ ಒಂದೊಂದ್ಸರಿ ಅನಿಸುತ್ತೆ ಮಾಡ್ಕೋತೀನಿ. ಟ್ರೈ ಮಾಡಿ ನೀವು ಫಿಲ್ಟರ್ ಕಾಫಿ. ಏನಿಲ್ಲ, ಅದು ಫಿಲ್ಟ್ರ್ ಸಿಗುತ್ತೆ. ನಾನು ಆಲ್ರೆಡಿ ಲಾಸ್ಟ್ ಒಂದು ಯಾವುದೋ ಹಳೆ ವಿಡಿಯೋದೆಲ್ಲ ಹಾಕಿದ್ದೀನಿ ನಾನು, ಫಿಲ್ಟ್ರ್ ಯಾವ ಥರ ಫಿಲ್ಟರ್ ಕಾಫಿ ಮಾಡೋದು ಅಂತಲೇ ಹಾಕಿದ್ದೀನಿ ನಾನು. ಚೆನ್ನಾಗಿರುತ್ತೆ. ಏನು ಗೊತ್ತಾ, ನಮ್ಮ ಮನೇಲಿ ಹಗಲೆಲ್ಲ ಮಾಡೋದಕ್ಕೆ 9-10 ಜನ ಇದ್ದೀವಿ. ಫಿಲ್ಟರ್ ಕಾಫಿ ಅಂತ ಈಗ ಜೋರಾಗಿ ಕಿವಿ ಕೇಳಿದ್ರು ನೋಡಿ ಬರ್ತಾರಲ್ಲ, ನನಗೆ ಅಂತ ನನಗೆ ಅನ್ನೋಷ್ಟಲ್ಲೇ ಅವ್ರಿಗೆ ಮಾಡಿಕೊಟ್ಟು ಮತ್ತೆ ಒಂದು 1/4 ಗಂಟೆ ಲೇಟ್ ಆಗುತ್ತೆ. ಅವ್ರಿಗೆ ಮಾಡಿಕೊಟ್ಟು ನಾನು ಕುಡಿದು ಮತ್ತೆ ಆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಫುಲ್ಲು ಸುಸ್ತಾಗೋಗುತ್ತೆ ಸೀರಿಯಸ್ಲಿ. ಸೊ ಹಾಗಾಗಿ ನಾನು ಒಬ್ಬಳಿಗೆ ಮಾಡ್ಕೊತಾ ಇದ್ದೀನಿ, ಯಾರಿಗೂ ಇಲ್ಲ. ಸ್ವಲ್ಪ ಕದ್ದು ಮುಚ್ಚಿ ನನ್ನ ಮಗಳು ಬರ್ತಾಳೆ, ಆ ಸ್ಮೆಲ್ಲಿಗೆ ಬರ್ತಾಳೆ. ಸೊ ಅವಳೊಬ್ಳು ನಾನೊಬ್ಳು ಒಬ್ಬಳೇ ಮಾಡ್ಕೋತಾರೆ. ಅದೇ ಆ್ಯಕ್ಚುಲಾಗಿ ಅವಳು ಬಂದರೆ ಅವಳು ಬಂದು ಅಷ್ಟೇ. ಮನೆಯೆಲ್ಲ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತಿದ್ದೀನಿ. ಇಲ್ಲೂ ನಾನು ಹಿಂಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು, ಯಾವುದೂ ಲೈನ್ ಹಾಕ್ಕೊಂಡಿಲ್ಲ. ಮನೆಯವ್ರ ಜೊತೆ ಎಲ್ಲ ಹೆಂಗಿರ್ತೀನೋ ಹಾಗೆ ಈ ವಿಡಿಯೋನೂ ಹಾಗೆ ಮಾಡ್ತಾಯಿದ್ದೀನಿ. ಪ್ರೊಫೆಷ್ನಲ್ ಅಂತ ಏನಿಲ್ಲ, ನಾನು ಹಿಂಗೆ ಮಾತಾಡೋದು ಹಿಂಗೆ ಇರೋದು ಹಿಂಗೆ, ಹಾಗಾಗಿ ಇದೇ ಥರನೇ ಮಾತಾಡ್ತಿದ್ದೀನಿ. ಅದಕ್ಕೆ ಅಂತ ಪ್ರಿಪೇರ್ ಏನೂ ಆಗಿಲ್ಲ. ಸೊ ಏನಾದರೂ ಇದರಲ್ಲಿ ತಪ್ಪಿದರೆ ಕ್ಷಮಿಸ್ಬಿಡಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ, ಇನ್ನೂ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಈ ಥರ ಫಿಲ್ಟರ್ ಸಿಗುತ್ತೆ. ಫಿಲ್ಟ್ರಲ್ಲಿ ಪೌಡರ್, ಕಾಫಿ ಪೌಡರ್, ನೀವು ಕೋತಾಸ್ ತೊಗೊಳ್ಳಿ. ಆ್ಯಕ್ಚುಲಾಗಿ ಕೋತಾಸಲ್ಲಿ ಚೆನ್ನಾಗಾಗುತ್ತೆ. ಈ ಥರ ಪೌಡ್ರ್ ಹಾಕಿ ಇದನ್ನು ಹಾಕಿ ಇದ್ರ ಮೇಲೆ ನೀರು ಹಾಕಿದ್ರೆ, ನಾನು ಸರಿ ತೋರಿಸ್ತೀನಿ, ಒಂದ್ಸರಿ ಹಾಕ್ತೀನಿ. ನೀರು ಬಿಸಿ ಆಗಿಲ್ಲ, ನೀರು ಬಿಸಿ ನೀರು ಹಾಕಬೇಕು. ಸ್ವಲ್ಪ ಕುದೀತಿರುತ್ತಲ್ವ, ಆ ಥರ ನೀರು ಹಾಕಬೇಕು. ಕಾಫಿ ಹಾಲು ರೆಡಿಯಾಗಿದೆ. ಮೊಬೈಲಲ್ಲೇ ವಿಡಿಯೋ ಮಾಡ್ತಾರೆ ನಾನು. ಮಳೆಗೆ ಗಗನವೇ ವಿಷವ ಬೆರೆಸಿದರೆ, ಯಾರ ಬಳಿಯಲಿ ದೂರಬೇಕುದರೆ, ಒಂದು ಸಾರಿ ಹಿಂದೆ ಹೋಗಿ ಅಳಿಸಬೇಕು ಎಲ್ಲ. ಆ ಥರ ಅಳಿಸೋದಾಗಿದ್ರೆ ಸೂಪರಾಗಿತ್ತು. ನಂದು ಯಾವುದೋ ಒಂದೇ ಒಂದು ತಪ್ಪಿದೆ, ಅದನ್ನು ಅಳಿಸ್ಬಿಡ್ತಿದೆ ಸೀರಿಯಸ್ ಆಗಿ. ಬಟ್ ಅದು ಆಪ್ಷನ್ ಇಲ್ಲ, ಪ್ರಾಯಶ್ಚಿತ್ತ ಅಷ್ಟೆ. ಅದೇನು ಸ್ಕೂಲಲ್ಲಿ ಬರಿತಿದ್ವಲ್ಲ ಬೋರ್ಡು, ಚಾಕ್ ಪೀಸು, ಆ ಥರ ನಾನು ಡಸ್ಟರ್ ತೊಗೊಂಡು ಅಳಿಸೋದಕ್ಕೆ ಆಗೋದಿಲ್ಲ. ಫಿಲ್ಟರ್ ಕಾಫಿ ರೆಡಿ. ಹಾಕ್ತಾಯಿದ್ದೀನಿ ಗಾಜಿನ ಲೋಟ. ಬಟ್ ನಾನು ಗಾಜಿನ ಲೋಟ ಇಷ್ಟ ಆಗಲ್ಲ, ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ. ನನಗೆ ಇಲ್ಲಿ ಸ್ಟೀಲ್ ಲೋಟದಲ್ಲಿ ಕುಡಿದ್ರೆ ನನಗೆ ಅನ್ಸೋದು ಕುಡಿದೆ ಅಂತ ಅಂದ್ಬಿಟ್ಟು ಅನ್ಸೋದು. ಸೊ ಹಾಗಾಗಿ ಈಗ ಈ ಲೋಟದಲ್ಲಿ ನಾನು ಕುಡಿತೀನಿ, ಆ ಲೋಟದಲ್ಲಿ ನನ್ನ ಮಗಳು ಕುಡಿತೀನಿ. ಓಕೆ, ಇಲ್ಲಿಗೆ ನಾನು ಈ ವ್ಲಾಗ್ ಮುಗಿಸ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಫಸ್ಟಿಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ 5,800 900 ಐ ಥಿಂಕ್ 6,000 ನಿಯರ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು.
ಥ್ಯಾಂಕ್ ಯು. ಸಿ ಯು ಅಗೈನ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬೈ ಬೈ.